टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಏನು ಆಕ್ಷೇಪ ಅದು ಬಂದರೂ ಬರಲಿ, ಬಟ್ ನಾನು ಏನು ಹೇಳಿದ್ದೀನಿ ಅಂತಂದ್ರೆ ಹೌದು ತಪ್ಪಾಗಿ ಗ್ರಹಿಸಿದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಅವಮಾನ ಮಾಡುವಂಥ ಉದ್ದೇಶದಿಂದ ಹೇಳಿದ್ದೀನಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕೊಟ್ಟಂಥ ಕೊಡುಗೆಗಳು ಮೈಸೂರು ರಾಜ್ಯಕ್ಕಾಗಲಿ ಕರ್ನಾಟಕ ರಾಜ್ಯಕ್ಕಾಗಲಿ ಬಹಳಷ್ಟಿದೆ. ಸೊ ಅವ್ರನ್ನ ಕಮ್ಮಿ ಮಾಡಿ ನಮ್ಮ ಸರ್ಕಾರ ಜಾಸ್ತಿ ಮಾಡಿದೆ ಅಂತ ಹೇಳಕ್ಕೆ ಕೊಟ್ಟಿದ್ದಲ್ಲ. ಬಟ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಿಟ್ಟರೆ ಈಗ ಮೈಸೂರಿಗೆ ಹೆಚ್ಚು ಅನುದಾನ ಕೊಟ್ಟಿರುವಂಥ ಸರ್ಕಾರ ಅಂತಂತಂದರೆ ಮುಖ್ಯಮಂತ್ರಿಗಳು ಅಂತಂದರೆ ಅದು ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಬೇಕಾದ್ರೆ ಅಂಕಿಅಂಶಗಳನ್ನು ತೆಗೆದು ನೋಡಲಿ, ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಾದ ಕೊಟ್ಟಷ್ಟು ಅನುದಾನನ ಬೇರೆ ಯಾವ ಮುಖ್ಯಮಂತ್ರಿಗಳು ಕೂಡ ಮೈಸೂರು ನಗರಕ್ಕೆ ಕೊಟ್ಟಿಲ್ಲ. ಸೊ ಹಾಗಾಗಿ ಅದನ್ನೇ ನಾನು ಹೇಳಿದೆ. ಕ್ಷಮೆಯಾಚನೆ ಮಾಡೋದು ಕಥೆ ಏನು. ಈಗ ಇದನ್ನ ದೊಡ್ಡ ವಿಷಯ ಮಾಡುವಂಥದ್ದು ಏನಿಲ್ಲ, ಸಣ್ಣ ವಿಷಯ ತೆಗೆದುಕೊಂಡು ಎಲ್ಲರೂ ಸುಮ್ಮನೆ ಚರ್ಚೆ ಮಾಡ್ತಿದ್ದಾರೆ. ಬಟ್ ನಾನು ಯಾವುದೇ ಒಂದು ದುರುದ್ದೇಶ ಇಟ್ಕೊಂಡು ಹೇಳಿದ್ದಂತಲ್ಲ ಹೇಳಿಕೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಬಗ್ಗೆ ನಮಗೆ ಬಹಳಷ್ಟು ಗೌರವ ಇದೆ ಮತ್ತು ಅವ್ರು ಏನು ಆಡಳಿತ ನಡೆಸಿದ್ರು ಅದು ಎಲ್ರಿಗೂ ಕೂಡ ಸ್ಫೂರ್ತಿ. ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ, ಕೆಲವು ಫಂಕ್ಷನ್ಗಳಲ್ಲಿ ಒಡೆಯರ್ ಅವರ ಸ್ಮರಣಾರ್ಥ ಏನು ಫಂಕ್ಷನ್ಗಳು ಮಾಡಿದ್ರೆ ಅಲ್ಲೂ ಕೂಡ ಅವ್ರ ಬಗ್ಗೆ ನಾನು ಗೌರವಯುತವಾಗಿ ಮಾತನಾಡಿದ್ದೀನಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆಗಳನ್ನು ಕಮ್ಮಿ ಮಾಡಬೇಕು, ಗೌಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದ್ದಲ್ಲ. ಬಟ್ ನನ್ನ ಉದ್ದೇಶ ಏನಪ್ಪ ಇತ್ತು ಅಂತ ಹೇಳಿದ್ದು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಿಟ್ಟರೆ ಸ್ವಾತಂತ್ರ್ಯ ಬಂದ ಮೇಲೆ ಮೈಸೂರು ನಗರಕ್ಕೆ ಯಾವುದೇ ಮುಖ್ಯಮಂತ್ರಿ ಕೊಡದಷ್ಟು ಅನುದಾನನ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಅಂತ ಹೇಳೋ ಒಂದು ಉದ್ದೇಶದಿಂದ ಹೇಳಿದ್ದಷ್ಟೇ. ಸೊ ಅದಕ್ಕೆ ಅದನ್ನು ತಪ್ಪಾಗಿ ಅರ್ಥೈಸೋ ಅಗತ್ಯ ಇಲ್ಲ. ಸುಮ್ಮನೆ ಅವ್ರಿಗೆ ಏನಾದರೂ ಒಂದು ವಿವಾದ ಮಾಡಬೇಕು ಮಾಡ್ತಾರಷ್ಟೇ. ಇದರೊಳಗೆ ರಾಜಕೀಯ ಮಾಡೋಕ್ಕೆ ಏನೂ ಇಲ್ಲ, ಏನು ದೊಡ್ಡ ವಿಷಯನೂ ಅಲ್ಲ. ಸೊ ಹಾಗಾಗಿ ಯಾವುದೇ ದುರುದ್ದೇಶದಿಂದ ಮಾಡಿದಂಥ ಹೇಳಿಕೆ ಇಲ್ಲ. ಸಿದ್ದರಾಮಯ್ಯ ಅವ್ರ ಕೊಡುಗೆನ ಹೈಲೈಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಹೇಳಿದೆ.